ರಾಜ್ಯ ಬಿಜೆಪಿಯ ಮನೆ ಇದೆಯಲ್ಲ, ಮನೆಯೊಂದು ನೂರಾರು ಬಾಗ್ಲಾಗ್ಬಿಟ್ಟಿದೆ. ಒಬ್ಬರ ಮುಖ ಕೊಂಡ್ರೆ ಮತ್ತೊಬ್ಬರಿಗೆ ಆಗೋದಿಲ್ಲ, ಒಬ್ರು ನೋಡಿದ್ರೆ ಇನ್ನೊಬ್ರು ಸಿಡಿದೇಳುವಂತ ಪರಿಸ್ಥಿತಿ ಅಂತೂ ಬಿಜೆಪಿಯಲ್ಲಿದೆ. ಹೀಗಾಗಿ ರಾಜ್ಯ ಬಿಜೆಪಿಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಇವತ್ತು ಸಂಸದ ಸುಧಾಕರ್ ಅವರು, ಶಾಸಕ SR ವಿಶ್ವನಾಥ್, ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಸದಾನಂದ ಗೌಡರು, ಮಾಜಿ ಸಚಿವರಾಗಿರುವಂತಹ ರೇಣುಕಾಚಾರ್ಯ ಇವರೆಲ್ಲರ ಜೊತೆ ಇವತ್ತೊಂದು ಸಂಧಾನದ ಸಭೆ ರೀತಿಯಾಗಿ ಒಂದು ಮೀಟಿಂಗ್ ಮಾಡ್ತಾರೆ. ಅಲ್ಲದೆ ಅಡ್ಡ ಮತದಾನ ಸೇರಿದಂತೆ ಒಂದಿಷ್ಟು ಬಿಜೆಪಿ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಆಯಿತು. ಇನ್ನು ಒಂದು ಕುಟುಂಬ ಬಿಜೆಪಿಯನ್ನ ಮುಳುಗಿಸ್ತಿದೆ ಅಂತ ಯತ್ನಾಳ್ ಅವರು ಕೂಡ ಇವತ್ತಿನ ಬೆಳವಣಿಗೆ ಬಗ್ಗೆ ವಾಗ್ದಾಳಿ ಮಾಡಿದ್ದಾರೆ. ಇವತ್ತು ಮೀಟಿಂಗ್ ನಂತರ ಸುಧಾಕರ್ ಮತ್ತು ವಿಶ್ವನಾಥ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ, ಅದನ್ನು ನೋಡಿ ಬರೋಣ. ಪರಸ್ಪರ ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅದು ಪಕ್ಷದ ಮೇಲೆ ಅದು ಪ್ರಭಾವ ಆಗಬಾರ್ದು. ಪಕ್ಷವನ್ನು ಸಂಘಟನೆ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಸ್ವಲ್ಪ ವ್ಯತ್ಯಾಸಗಳನ್ನೆಲ್ಲ ಕೂಡ ಹೊಟ್ಟೆಯಲ್ಲಿಟ್ಕೊಂಡು ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲ ಕೂಡ ಒಂದು ಒಳ್ಳೆ ನಿರ್ಧಾರಗಳನ್ನ ತಗೋಬೇಕಾಗಿದೆ, ತಗೊಳ್ತೀವಿ. ಯಾವುದು ವೈಯಕ್ತಿಕವಾಗಿ ಏನೂ ಇಲ್ಲ. ವೈಯಕ್ತಿಕವಾಗಿ ಏನೇ ಇದ್ದರೂ ನಾನು ಹೇಳಿದ್ದೀನಲ್ಲ, ಈಗ ಅದನ್ನೆಲ್ಲ ಕೂಡ ಹೊಟ್ಟೆಯಲ್ಲಿಟ್ಕೊಂಡು ಮರಿಬೇಕಾಗಿದೆ ಮತ್ತು ಮುಂದೆ ಸಾಗಬೇಕಾಗಿದೆ. ಇಲ್ಲ ಅದೇನು ಬರೋದಿಲ್ಲ, ಮಜ್ಜಿಗೆ ಕುಡಿದ್ರೆ ಸರೋದು. ಏನು ನಡೀತು ಅನ್ನೋದ್ರ ಬಗ್ಗೆನೂ ಕೇಳಿದ್ರು, ಮತ್ತು ಒಟ್ಟಾಗಿ ಕೂಡ ಕೂತ್ಕೊಂಡು ಹಿಂದೆ ಏನಾಗಿದೆಯೋ ಆ ಘಟನೆಗಳನ್ನು ಮರೆತು ಒಟ್ಟಾಗಿ ಹೋಗಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ಮೊನ್ನೆನೂ ಒಪ್ಕೊಂಡಿದ್ದೀವಿ. ಈಗಲೂ ಕೂಡ ನಾವು ಏನು ಹಳೇದಿತ್ತೋ ಅವೆಲ್ಲವನ್ನು ಕೂಡ ಡಿಲೀಟ್ ಮಾಡಿಬಿಟ್ವಿ. ನಾವು ಅದು ಮೆಮೊರಿಯಲ್ಲೂ ಕೂಡ ಇರೋದಿಲ್ಲ ನಮಗೆ. ಸೊ ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿರ್ಬೋದು, ರಾಜ್ಯದ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ನಾವು ಆ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಒಂದು 4-5 MLAಗಳನ್ನು ಗೆಲ್ಲೋದಕ್ಕೆ ಜೊತೆಯಾಗಿ ಕೆಲಸ ಮಾಡಬೇಕು ಅನ್ನೋದು ಹೇಳಿದ್ದಾರೆ. ರಾಜ್ಯದ ಜನ ಕಾಂಗ್ರೆಸ್ ಸರ್ಕಾರದ ಎಡವಟ್ಟುಗಳನ್ನ ಮುಂದೆ ತೆರೆದಿಟ್ಟು ಅದನ್ನ ಸದ್ದು ಮಾಡಿ ಆ ವಿಚಾರವಾಗಿ ಬಿಜೆಪಿ ಮಾತನಾಡುತ್ತೆ ಅನ್ಕೊಂತಿದ್ರೆ ಬಿಜೆಪಿ ಕಮಲದಲ್ಲಾಗಿರೋ ಕೆಸರು ತೆಗೆಯೋ ಕೆಲಸ ಮಾಡ್ದಂಗೆ ಇದೆ. ಇದನ್ನ ನೋಡ್ತಿದ್ರೆ ಅಧಿಕಾರಕ್ಕೆ 27ರಲ್ಲಿ ಬರಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಈಗಲೇ ಹೊಡೆದಾಡ್ತಾ ಇದ್ದಾವೆ. ಹೌದು, ಊಟಕ್ಕಿಂತ ಮೊದಲೇನೆ ಬಾಳೆ ಎಲ್ಲ ಹರಿದ್ಕೊಂಡ್ರಂಗೆ ಈಗಲೇ ಮುಖ್ಯಮಂತ್ರಿ ಯಾರು, ನಮ್ಮಲ್ಲಿ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅನ್ನುವಂಥ ನಿಟ್ಟಲ್ಲೇ ಹೊಡೆದಾಟಗಳು ನಡೀತಾ ಇದ್ದಾವೆ. ಅದರ ಮಧ್ಯದಲ್ಲಿ ರಾಧಾ ಮೋಹನ್ ದಾಸ್ ಉಸ್ತುವಾರಿ ಅವರು ಇಲ್ಲಿ ಬಂದಿದ್ದರು. ಸಹಜವಾಗಿ ಈ ಹಿಂದಿನ ತಿಂಗಳಲ್ಲಿ ನಡೆದಿರುವಂಥ ಘಟನಾವಳಿಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡೇ ಬಂದು ಇವತ್ತು ಏನು ತಿಳಿ ಹೇಳಬೇಕು ಮತ್ತು ಪಕ್ಷ ಸಂಘಟನೆಯಲ್ಲಿ ನೀವು ಹೇಗೆ ತೊಡಗಿಸ್ಕೋಬೇಕು ಅನ್ನುವಂಥ ಒಂದು ಮಾರ್ಗಸೂಚಿ ಹಾಕಿಕೊಟ್ಟು ಹೋದರು ಅಂತ ಅನ್ಬೋದು. ಆದರೆ ಇವರು ಯಾರು ಸುಧಾಕರ್ ಮಾತಾಡ್ತಾನೆ ಹೇಳ್ತಾ ಇದ್ರು, ಹೊಟ್ಟೆಲಿ ಇಟ್ಕೋತೀನಿ ಅಂತ. ಎಲ್ಲ ಹೊಟ್ಟೆಲಿ ಇಟ್ಕೊಂಡು ನುಂಗ್ಕೋಬೇಕು ಅನ್ನುವಂಥದ್ದು. ಹೊಟ್ಟೆಲಿ ಇಟ್ಕೊಂಡು ಅದು ಯಾವಾಗ ಕಕ್ತಾರ ಗೊತ್ತಿಲ್ಲ, ಹೊಟ್ಟೆಲಿ ಕಕ್ತಾರೆ. ಹೊಟ್ಟೆಲಿ ಇಟ್ಕೊಳ್ಳುವಂಥ ವಿಷಯ ಅದಲ್ಲ. ಮೊದಲಿಗೆ ಹೊಟ್ಟೆಲಿ ಇಟ್ಕೊಳ್ಳುವಂಥ ವಿಷಯ ಅದಲ್ಲ. ಈಗ SR ವಿಶ್ವನಾಥ್ ಮತ್ತು ಸುಧಾಕರ್ ಅವರ ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿನ ಆ ಗಲಾಟೆಗಳು ಅದು ಇನ್ನೂ ತಣ್ಣಗಾಗುವಂಥ ಸಂದರ್ಭ ಕಾಣಿಸ್ತಿಲ್ಲ, ಮತ್ತು ಆ ಸೂಚನೆ ಅಂತೂ ಸಿಗ್ತಾ ಇಲ್ಲ. ಸುಧಾಕರ್ ಅವರ ಅಲ್ಲಿ ಈಗ ಸಂಸದರಾಗಿದ್ದರೂ ಕೂಡ ಅವರಿಗೆ ಮುಖ್ಯವಾಗಿ ಕಣ್ಣಿರುವಂಥದ್ದು ರಾಜ್ಯ ರಾಜಕಾರಣಕ್ಕೆ ಬರಬೇಕು, ಇಲ್ಲೊಂದು ಪ್ರಾಬಲ್ಯ ಇದ್ದೇ ಇದೆ. ನಾನು ಇದನ್ನು ಬಿಟ್ಟುಕೊಟ್ರೆ ಮತ್ತು ಪಕ್ಕದ SR ವಿಶ್ವನಾಥ್ ತನ್ನ ಮಗನ ಬಂದು ಪ್ರತಿಷ್ಠಾಪಿಸ್ಬಿಟ್ರೆ ಮತ್ತು ನನ್ನ ರಾಜಕೀಯಕ್ಕೆ ಅಲ್ಲೊಂದು ಮುಳ್ಳು ಬಿದ್ದು ಬಿಡುತ್ತೆ. ಸೊ ಮೊದಲಿಗೆ ನಾವು ಅಲ್ಲಿ ಸಂಸದನಾಗೋದಕ್ಕಿಂತ ಶಾಸಕನಾಗಿ ಸ್ಥಳೀಯವಾಗಿ ಗುರುತಿಸ್ಕೊಳ್ಳೋಣ, ಮತ್ತೆ ಅಲ್ಲೇ ಬಂದು ನಿಂತ್ಕೊಳ್ಳೋಣ ಅನ್ನುವಂಥದ್ದು. ಯಾಕಂದರೆ ಪ್ರಬಲವಾಗಿ ನಿಂತ್ಕೊಂಡಿರುವಂಥ ವ್ಯಕ್ತಿ ಕಾಂಗ್ರೆಸ್ನಿಂದ ಬಂದ್ರೂ ಕೂಡ DK ಶಿವಕುಮಾರ್ ಅವ್ರನ್ನ ಎದುರು ಹಾಕ್ಕೊಂಡು ಕಾಂಗ್ರೆಸ್ನಿಂದ BJPಗೆ ಬಂದು ಪ್ರಬಲವಾಗಿ ನಿಂತ್ಕೊಂಡು, ಮತ್ತು BJPಯ ಪ್ರಬಲರು ಮುಖ್ಯವಾಗಿ ಬೊಮ್ಮಾಯಿ ಇನ್ನೊಂದಷ್ಟು ಜನ ನಾಯಕರ ಜೊತೆ ಗುರುತಿಸ್ಕೊಂಡು ಒಳ್ಳೊಳ್ಳೆ ಖಾತೆಯನ್ನು ಅನುಭವಿಸ್ಬಿಟ್ರು. ಈಗ SR ವಿಶ್ವನಾಥ್ಗೆ ತನ್ನ ಮಗನನ್ನು ಚಿಕ್ಕಬಳ್ಳಾಪುರದಲ್ಲಿ ಶಾಸಕನಾಗಿ ಮಾಡಬೇಕು, ಸಂಸದರಾಗಿ ಮಾಡಬೇಕು ಅನ್ನುವಂಥ ಹೋರಾಟದಲ್ಲಿ ಅದನ್ನು ಇವರು ಕಸಿದುಕೊಂಡ್ರು ಅನ್ನುವಂಥನ್ನೇ ಹೇಳ್ತಾ ಇರೋದು. ಯಾಕಂದರೆ ನೀವು ಶಾಸಕರಾಗಿರಿ, ನನ್ನ ಮಗ ಸಂಸದನಾಗಿ ಅಲ್ಲಿಗೆ ಬರೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂಥ ನಿಟ್ಟಲ್ಲಿ ಮಾತುಕತೆ ಆಗಿತ್ತು ಲೋಕಸಭಾ ಕಳೆದ ಚುನಾವಣೆಯಲ್ಲಿ. ಅದಕ್ಕೆ ಸೊಪ್ಪು ಹಾಕದ ಸುಧಾಕರ್ ತನಗೆ ಬೇಕಾದಂಗೆ ಮಾಡಿಕೊಂಡು ಚುನಾವಣೆಯನ್ನು ಗೆದ್ದರು ಕೂಡ. ಈಗ ಮತ್ತೆ ಈ ಶಾಸಕ ಸ್ಥಾನಕ್ಕಾದ್ರೂ ಅಭ್ಯರ್ಥಿಯಾಗಿ ನನ್ನ ಮಗನನ್ನು ಬಿಡಿ ಅಂತ ವಿಶ್ವನಾಥ್ ಹೇಳ್ತಾ ಇದ್ರೆ, ಸುಧಾಕರ್ಗೆ ಆ ಲೆಕ್ಕಾಚಾರದಲ್ಲಿ ಕೊಡೋದಕ್ಕೆ ಅವಕಾಶ ನಾನು ಮಾಡಿಕೊಡೋದಿಲ್ಲ ಅನ್ನುವಂಥ ನಿಟ್ಟಲ್ಲೇ ಇದೆ. ಅಲ್ಲೊಂದು ಬೆಂಕಿ ಬಿರುಗಾಳಿ ಇದ್ದೇ ಇದೆ. ಯಾಕಂದರೆ ಇಬ್ಬರೂ ಕೂಡ ಪ್ರಬಲ ನಾಯಕರು. ಅದರ ಮಧ್ಯದಲ್ಲಿ ಈ ಸದಾನಂದ ಗೌಡರು ಒಂದಷ್ಟು ಫೋನ್ ಆಡಿಯೋ ಬಂದಿತ್ತು. ಇಲ್ಲೆಲ್ಲೂ ರೇಣುಕಾಚಾರ್ಯ ಬಂದು ನಿಂತ್ಕೊಂಡ್ಬಿಡ್ತಾರೆ. ತಮ್ಮ ಯಾವುದು ಕುಟುಂಬದ ಪರವಾಗಿ ಅವ್ರು ಬ್ಯಾಟ್ ಬೀಸಬೇಕು ಅಲ್ಲಿ ಬಂದು ಬೀಸ್ತಾ ಇರ್ತಾರೆ.
ಉತ್ತರ ಕರ್ನಾಟಕ ಇದರಿಂದ ಸ್ವಲ್ಪ ದೂರ ಇರುತ್ತೆ. ಹೌದು. ನೀವು ಉತ್ತರ ಕರ್ನಾಟಕ ಬಿಜೆಪಿ ಮುಖಂಡರುಗಳು ಸ್ವಲ್ಪ ದೂರ ಇದ್ದಾರೆ. ಅರವಿಂದ್ ಬೆಲ್ಲದು, ಇನ್ನೊಬ್ಬರು ಮತ್ತೊಬ್ಬರು ಕುಡ್ಚಿ ರಾಜೀವ್ ಅವರು ಈ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅಂದಾಗ ಆ ಎರಡು ಹೆಸರುಗಳ ಮುಂದೆ ಎಲ್ಲ ಬಂದು ನಿಂತ್ಕೊಳ್ಳುತ್ತೆ. ಅರವಿಂದ್ ಬೆಲ್ಲದ್ ಬರುತ್ತೆ, ಕುಡ್ಚಿ ರಾಜೀವ್ ಬರುತ್ತೆ. ಉತ್ತರ ಕರ್ನಾಟಕಕ್ಕೆ ಒಂದು ಪ್ರಾತಿನಿಧ್ಯ ಕೊಡಿ ಅನ್ನುವಂಥದ್ದು ಬಂದಾಗ ಅವರಿಬ್ಬರ ಹೆಸರುಗಳ ಮುನ್ನೆಲೆ ಬಂದು ನಿಂತ್ಕೊಳ್ಳುತ್ತೆ. ಅವರೆಲ್ಲೂ ಕೂಡ ಹೊಡೆದಾಟಕ್ಕೋ ಹೋರಾಟಕ್ಕೋ ಈ ರೀತಿ ಬೈದಾಟಕ್ಕೋ ನಿಂತ್ಕೊಳ್ಳೇ ಇಲ್ಲ. ಬಿಜೆಪಿಯ ಹೈಕಮಾಂಡ್ ಯಾವತ್ತೂ ಅಂತ ನಿಲುವಿಗೆ ಬದ್ಧವಾಗಿರುತ್ತೆ. ಯಾರು ತಣ್ಣಗೆ ಕೆಲಸ ಮಾಡ್ತಾರೋ ಅವ್ರ ಪರವಾಗಿ ಇವರು ಇರ್ತಾರೆ. ವಿರೋಧವನ್ನ ಕಟ್ಟಿಕೊಳ್ಳುವಂಥವ್ರು, ಬಾಯಿ ಬಂದಂಗೆ ಮಾತಾಡುವಂಥವ್ರು ಬಿಜೆಪಿಯಿಂದ ಹೊರಗಡೆ ಇರ್ತಾರೆ ಅನ್ನೋದಕ್ಕೆ ಯತ್ನಾಳೆ ಉದಾಹರಣೆ, ಈಶ್ವರಪ್ಪನೇ ಉದಾಹರಣೆ. ಸೊ ಅವರೆಲ್ಲ ಚೆನ್ನಾಗಿದ್ದು ಬಿಟ್ರೆ ಸರ್ಕಾರೇತರವಾಗಿ ಯೋಚನೆ ಮಾಡಿದ್ರೆ ಪಕ್ಷಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿಯ ಸಿದ್ಧಾಂತಕ್ಕೆ ಹೊಂದಿಕೆ ಇರುವಂಥ ವ್ಯಕ್ತಿತ್ವ ಇವೆರಡರಲ್ಲೇ ಇರುವಂಥದ್ದು. ನಾಲ್ಗೆ ಬಿಟ್ರೆ, ಹೌದು, ಆ ನಾಲ್ಗೆ ಎರಡು ಸ್ವಲ್ಪ ಸ್ವಚ್ಛವಾಗಿದ್ದು ಬಿಟ್ಟಿದ್ರೆ ಇಷ್ಟೊತ್ತಿ ಪಕ್ಷದಲ್ಲಿ ತುಂಬಾ ಪ್ರಬಲವಾಗಿ ನಿಂತ್ಕೋಬಹುದು, ಮುಖ್ಯಮಂತ್ರಿ ಅಭ್ಯರ್ಥಿಗಳು ಅಂತಾನೂ ಗುರುತಿಸ್ಕೋಬಹುದಾಗಿತ್ತು. ಆದರೆ ಪಕ್ಷದ ಸಿದ್ಧಾಂತಕ್ಕೆ ಬದ್ಧವಾಗಿದ್ದು ಕೆಲ ವ್ಯಕ್ತಿಗಳ ವಿರುದ್ಧವಾಗಿ ಕಿಡಿಕಾರ್ತಾ ಬಿಜೆಪಿಗೆ ಮುಳುವಾಗ್ತಾರಲ್ಲ ಅನ್ನುವಂಥ ದೃಷ್ಟಿಯಲ್ಲಿ ಅವರು ಇವತ್ತು ಹೊರಗಡೆ ಹೋಗಿ ನಿಂತ್ಕೊಂಡಿರುವಂಥದ್ದು. ಅದೇ ನಿಟ್ಟಲ್ಲಿ ಸುಧಾಕರ್ ಮತ್ತು ವಿಶ್ವನಾಥ್ ಬಂದು ನಿಂತ್ಕೊಂಡಿರುವಂಥದ್ದು. ಇವರಿಗೆಲ್ಲಾದ್ರೂ ಮುನ್ನೆಲೆಗೆ ತಂದು ನಿಂತ್ಕೊಂಡ್ಬಿಟ್ರೆ ಪಕ್ಷಕ್ಕೆ ಸರಿಯಾದ ಸಮಯಕ್ಕೆಲ್ಲಾದ್ರೂ ಮುಳುವಾಗ್ಬಿಡ್ತಾರ, ಮುಜುಗರಕ್ಕೀಡು ಮಾಡುವಂಥ ಸಂದರ್ಭ ತಂದು ಇಟ್ಬಿಡ್ತಾರ ಇವರು ಅನ್ನುವಂಥದ್ದು. ಹಾಗಾಗಿ ಈ ಯೋಚನೆಗೆ ಲೆಕ್ಕ ಹಾಕ್ಕೊಂಡ್ರೆ ಇವತ್ತು ರಾಧಾ ಮೋಹನ್ ದಾಸ್ ಅವರು ಬರೀ ಈ ಎರಡು ವಿಚಾರವಾಗಿ ಮಾತಾಡಿರ್ಲಿಕ್ಕಿಲ್ಲ, ಎಲ್ಲ ವಿಚಾರ ಒಳಗಡೆ ಗಮನ ಕೊಟ್ಟು ಒಂದಷ್ಟು ಬದಲಾವಣೆ ತಂದುಕೊಳ್ಳಿ. ಇಲ್ಲಾಂದ್ರೆ ಪಕ್ಷ ಸಂಘಟನೆಗೆ ನೀವೇ ಮುಳ್ಳಾಗ್ತೀರಿ. ಕಾರ್ಯಕರ್ತರಲ್ಲಿ ಒಂದು ಗೊಂದಲ ಇದೆ, ಅದನ್ನ ಮೊದಲು ಸರಿಪಡಿಸ್ತಾ ಬನ್ನಿ. ಚುನಾವಣೆಗೆ ತುಂಬಾ ಸಮಯ ಕಡಿಮೆ ಇದೆ. ಹೌದು, ಈಗಾಗಲೇ ಡಿ ಕೆ ಶಿವಕುಮಾರ್ ಅವ್ರು ಹೋಗ್ತಾ ಇರೋ ರೀತಿ ನೋಡಿದ್ರೆ ನಿಮಗೆ ಎಲ್ಲೂ ಅವಕಾಶ ಸಿಗೋ ತರ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿರ್ಬೋದೇನೋ. ಹೇಳಿದ್ರೆ ಬುದ್ಧಿವಂತರು. ಸೊ ಇದನ್ನೆಲ್ಲ ರಾಜ್ಯ ಮುಖಂಡರುಗಳು ಅರ್ಥ ಮಾಡ್ಕೋಬೇಕು. ಸರಿಯಾದ ಸಮಯಾವಕಾಶ ಇದೆ. ಈ ಅವಕಾಶಗಳ ಅಡಿಯಲ್ಲಿ ಪಕ್ಷ ಸಂಘಟಿಸುವ ರೀತಿಯಲ್ಲಿ ತಾವು ಹೊಡೆದಾಡೋದನ್ನು ಬಿಟ್ಟು ಜನರ ಮಧ್ಯೆ ನಿಂತು ನಾವೇನು ಮಾಡಬಲ್ವಿ ಅನ್ನೋದು ತೋರಿಸ್ಕೊಂಡು ಆಡಳಿತದಲ್ಲಿರುವಂಥ ಪಕ್ಷದ ಕೆಲ ಈ ಹಿನ್ನಡೆಗಳನ್ನು ಎತ್ತಿ ತೋರಿಸ್ತಾ ಒಂದಷ್ಟು ವಿರೋಧ ಪಕ್ಷವಾಗಿ ಏನೇನು ಮಾಡಬೇಕು ಅದನ್ನು ಮಾಡೋದು ಬಿಟ್ಬಿಟ್ಟು ಪಕ್ಷದೊಳಗಡೆ ವಿರೋಧ ಪಕ್ಷವನ್ನು ಕಟ್ಟೋದನ್ನು ನಿಲ್ಲಿಸ್ಬಿಡ್ಬೇಕು. ಹೌದು, ಬಟ್ ಅಂದರೆ ಸರ್ ಏನೇ ಬೆಳವಣಿಗೆ ಆದರೂ ಕೂಡ ಯತ್ನಾಳ್ ಅವ್ರು ರಿಯಾಕ್ಟ್ ಮಾಡ್ತಾರೆ. ಅಂದರೆ ಬಿ ಜೆ ಪಿನ ಭಾಳ ಹತ್ತಿರದಿಂದ ಕಿಂಡಿಲ್ಲೇ ನೋಡ್ಕೊಂಡಿರ್ತಾರೆ. ಬಂದರೆ ಅವಕಾಶ ಸಿಕ್ಕಿದ್ರೆ ವಾಪಸ್ ಅವ್ರು ಕಣ್ಣು ಹೋಗೋದು ವಾಪಸ್ ಯಡಿಯೂರಪ್ಪನವ್ರ ಕುಟುಂಬದ ಮೇಲೆ. ಇವತ್ತು ಕೂಡ ಈ ಬೆಳವಣಿಗೆ ಬಗ್ಗೆ ಮೀಟಿಂಗ್ ಆಗಿದೆ, ಬಟ್ ಅವ್ರ ಗುರಿ ಇದ್ದಿದ್ದು ಆಚೆ ಹೋಗಬೇಕು, ದ್ವಾರವಾಗ್ಲಿಂದನೇ ಆಚೆ ಕಳಿಸ್ಬೇಕಂತಿದ್ದಾರೆ. ಓಕೆ, ಯತ್ನಾಳ್ ಅವರ ಸ್ಟೇಟ್ಮೆಂಟ್ ಇವತ್ತಿನ ಯತ್ನಾಳ್ ಅವ್ರಿಗೆ ಇವತ್ತು ಅವರ ಪರಿಸ್ಥಿತಿಗೆ ಎಲ್ಲವೂ ಕಾರಣಕರ್ತರು ಈ ಕುಟುಂಬ, ಈ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಅನ್ನುವಂಥದ್ದು ಅವರ ಗುರಿಯಾಗಿಸ್ಕೊಂಡಿದ್ದಾರೆ. ಮೊದಲಿಗೂ ಹೊರಗಡೆ ಹೋಗುವ ಮೊದಲು ಕೂಡ ಆ ಕುಟುಂಬದ ಬಗ್ಗೆನೇ ಮಾತಾಡಿದ್ದು. ಅಪ್ಪ ಮಕ್ಕಳೇ ಬಿ ಜೆ ಪಿ ಸರ್ಕಾರವನ್ನು ಕಡೆಗಣನೆ ಮಾಡ್ತಾರೆ, ಅಂದರೆ ಅವರು ಮುಳುಗಿಸ್ತಾ ಇದ್ದಾರೆ ಈ ಬೋಟನ್ನ ಅನ್ನುವಂಥದ್ದು. ಆ ಬೋಟಲ್ಲಿ ನಾವು ಇದೀವಿ ಅನ್ನುವಂಥ ಭಯ ಕೂಡ ಇತ್ತು ಅವರಿಗೆ. ಇವ್ರು ಮುಳುಗಿಸ್ಬಿಟ್ರೆ ನಾವು ಮುಳುಗ್ಬಿಡ್ತೀವಿ ಸೇರಿಸ್ಕೊಂಡು ಅಂತ. ಬಿ ಜೆ ಪಿ ಬಿಟ್ಟರೆ ಅನ್ಯಾಯ ಪಕ್ಷ ನಮ್ಮ ಸಿದ್ಧಾಂತಕ್ಕೆ ಅಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿದೆ. ತಾನೊಂದು ಪಕ್ಷ ಕಟ್ಟಬೇಕು, ಇಲ್ಲ ಅಂತಂದ್ರೆ ಬಿಜೆಪಿಲಿ ಇರಬೇಕು. ಬಿಜೆಪಿಲಿ ಇರೋದಕ್ಕೆ ಇವರಿಬ್ರು ಅಪ್ಪ ಮಕ್ಕಳು ಬಿಡೋದಿಲ್ಲ, ಮತ್ತೆ ಅವರಿಬ್ರು ಏನ್ ಮಾಡ್ತಾರೋ ಆ ಕೆಲಸ ನಮ್ಗೆ ಒಪ್ಪೋದಿಲ್ಲ. ಕೆಲವೊಂದು ವಿಚಾರದಲ್ಲಿ ಸ್ವಾಭಿಮಾನಿ ಯತ್ನಾಳ್. ಈಗಾಗಲೇ ಹೊರಗಡೆ ಇಟ್ಟಾಗ್ಲೂ ಕೂಡ ಒಂದು ಮನವಿ ಮಾಡ್ಕೊಂಡು ಒಳಗಡೆ ಬರೋ ಪ್ರಯತ್ನ ಮಾಡಿದ್ರೆ ಇಷ್ಟೊತ್ತಿ ಒಳಗಡೆ ಇರಬಹುದಾಗಿತ್ತು. ತಾನಾಗೇ ಕರೀಲಿ, ಪಕ್ಷಕ್ಕೆ ನಾನು ಕೂಡ ಮುಖ್ಯ ಅನ್ನುವಂಥದ್ದನ್ನ ಅವ್ರು ಸಾರಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಪಕ್ಷ ಮಾತ್ರ ಅವರನ್ನ ಮೂಲೆಯಲ್ಲಿಟ್ಟೇ ನೋಡ್ತಾ ಇದೆ. ಆ ಒಂದು ಅಳತೆಗೋಲು ಯಾವ ಪರಿಯಲ್ಲಿ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡಬೇಕು. ಸೊ ಯತ್ನಾಳು ಯಾವ ಕಾಲಕ್ಕೂ ಯಡಿಯೂರಪ್ಪನವರ ಹೊಗಳೋ ದಿನ ಇನ್ನು ಮುಂದೆ ಬರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಬಂದ್ರೆ ವ್ಯಕ್ತಿತ್ವದಲ್ಲಿ ಯತ್ನಾಳ್ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನೇ ಹೇಳ್ತಾರೆ. ಯಾಕಂದ್ರೆ ಅಲ್ಲಿವರೆಗೂ ವಾಚಾಮಗೋಚರ ಬೈದಿದ್ದ ಆಗೋಗಿದೆ. ಈಗ ಸಿದ್ಧಾಂತಕ್ಕೆ ಬದ್ಧವಾಗಿ ಬಿಜೆಪಿಗೆ ಬಂದಿದ್ದೀನಿ ಅನ್ನುವಂಥ ಪರಿಸ್ಥಿತಿ ಬಂದ್ರೆ ಬಂದು ಕೂತ್ಕೋಬಹುದು ಅಷ್ಟೇ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.